ಮಳೆ ಬರಲಿಲ್ಲ. ಸಂಜೆ ಸಮಯ. ಮಳೆ ಬರೋ ಮುನ್ನದ ಗಾಳಿ. ರಸ್ತೆಯ ಮೇಲೆ ಲೈಟ್ಗಳು ಒಂದೊಂದಾಗಿ ಬೆಳಗುತ್ತಿದ್ದವು. ರಮೇಶ್ ತನ್ನ ಫೋನ್ ನೋಡುತ್ತಿದ್ದ. ಸ್ಕ್ರೀನ್ ಮೇಲೆ ಒಂದು ಮೆಸೇಜ್. ರಮೇಶ್, ನಾನೀಗ ಬೈಕ್ ಮೇಲೆ ಬರ್ತಿದ್ದೀನಿ. 10 ನಿಮಿಷದಲ್ಲಿ ಬರ್ತೇನೆ. ಅದು ಅವನ ಗೆಳೆಯ ರಾಜೇಶ್ ಕಳಿಸಿದ ಮೆಸೇಜ್. ಬೇಗ ಬಾ ರಾಜೇಶ್, ಕಾಯ್ತಾ ಇದ್ದೀನಿ ಎಂದು ರಮೇಶ್ ರಿಪ್ಲೈ ಕಳಿಸಿದ. ಆದ್ರೆ ಅವನು ಊಹಿಸಲೇ ಇಲ್ಲ ಅದು ಅವರ ಕೊನೆಯ ಮಾತಾಗುತ್ತೆ ಅಂತ. 10 ನಿಮಿಷ, 20 ನಿಮಿಷ, 1 ಗಂಟೆ. ರಾಜೇಶ್ ಬರಲೇ ಇಲ್ಲ. ಅಷ್ಟರಲ್ಲಿ ರಮೇಶ್ ಫೋನ್ ರಿಂಗಣಿಸಿತು. ಅಪರಿಚಿತ ನಂಬರ್. ಆ ಕಡೆಯಿಂದ ಗಾಬರಿಯಿಂದ ಹುಡುಗಿ ವಾಯ್ಸ್. ಹೆಲೋ, ನೀವು ರಮೇಶ್ ಅಲ್ವಾ? ರಾಜೇಶ್ ಫೋನ್ನಲ್ಲಿ ನಿಮ್ ನಂಬರ್ ಸಿಕ್ಕಿತು. ರಮೇಶ್ ಹೃದಯ ಜೋರಾಗಿ ಕಂಪಿಸಿತು. ಹೌದು, ನಾನೇ ರಮೇಶ್. ನನ್ನ ಗೆಳೆಯ ರಾಜೇಶ್ಗೆ ಏನಾಯ್ತು? ಅವನು ಕೇಳಿದ. ಅವರಿಗೆ ಆಕ್ಸಿಡೆಂಟ್ ಆಯ್ತು. ಮಹೇಂದ್ರ ಸಿಟಿ ಹಾಸ್ಪಿಟಲ್ಗೆ ಕರೆದೊಯ್ಯುತ್ತಿದ್ದೇವೆ. ಅದನ್ನು ಕೇಳಿದ ಕ್ಷಣ ರಮೇಶ್ ಕಾಲುಗಳು ನಡುಗಿದವು. ರಮೇಶ್ ತಕ್ಷಣ ಆಸ್ಪತ್ರೆಗೆ ಹೊರಟ. ಆಟೋ, ಮಹೇಂದ್ರ ಸಿಟಿ ಹಾಸ್ಪಿಟಲ್ಗೆ ನಡಿಯಪ್ಪ. ಸರಿ ಸರ್. ಮಳೆ ಜೋರಾಗಿ ಸುರಿಯುತ್ತಿತ್ತು. ರಮೇಶ್ ಆಸ್ಪತ್ರೆ ತಲುಪಿದ. ಎಷ್ಟಾಯ್ತಪ್ಪ? 250 ರೂಪಾಯಿ ಸರ್. ರಮೇಶ್ ಓಡುತ್ತಾ ಒಳಗೆ ಹೋದ. ಐಸಿಯುನಲ್ಲಿ ರಾಜೇಶ್ ಮೌನವಾಗಿ ಮಲಗಿದ್ದ. ಅವನ ಕೈಯಲ್ಲಿ ಇನ್ನೂ ಫೋನಿತ್ತು. ಸ್ಕ್ರೀನ್ ಮೇಲೆ ಅದೇ ಮೆಸೇಜ್. 10 ನಿಮಿಷದಲ್ಲಿ ಬರುತ್ತೇನೆ. ಅವನು ಸಾಮಾನ್ಯ ವಾರ್ಡ್ನಲ್ಲಿರ್ಲಿಲ್ಲ. ಐಸಿಯು ಒಳಗಿದ್ದ. ಗಾಜಿನ ಬಾಗಿಲು ಹೊರಗೆ ನಿಂತಿದ್ದ ರಮೇಶ್, ಅವನ ಹೃದಯ ಜೋರಾಗಿ ಥಡಥಡಿಸುತ್ತಿತ್ತು. ಅವನು ನಿಧಾನವಾಗಿ ನರ್ಸ್ ಹತ್ರ ಹೋಗಿ ಕೇಳಿದ. ಮೇಡಮ್, 1 ನಿಮಿಷ, ನಾನು ಒಳಗೆ ಹೋಗಿ ನೋಡ್ಬಹುದಾ? ಅವನ್ ನನ್ನ ಗೆಳೆಯ. ನರ್ಸ್ ಸ್ವಲ್ಪ ಕ್ಷಣ ಮೌನವಾಗಿದ್ದಳು. ಅವಳ ಮುಖದಲ್ಲಿ ಕರುಣೆ ಕಾಣಿಸುತ್ತಿತ್ತು. ಹೆಚ್ಚು ಸಮಯ ಬೇಡ, ದಯವಿಟ್ಟು ಶಾಂತವಾಗಿರಿ ಎಂದು ಅವಳು ಹೇಳಿದರು. ರಮೇಶ್ ಬಾಗಿಲು ತೆರೆದು ಒಳಗೆ ಹೋದ. ಅಲ್ಲಿ ರಾಜೇಶ್ ಯಂತ್ರಗಳ ನಡುವೆ ಮೌನವಾಗಿ ಮಲಗಿದ್ದ. ಬೀಪ್ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಅವನ ಕೈಯಲ್ಲಿ ಇನ್ನೂ ಫೋನಿತ್ತು. ಸ್ಕ್ರೀನ್ ಮೇಲೆ ಅದೇ ಮೆಸೇಜ್. 10 ನಿಮಿಷದಲ್ಲಿ ಬರುತ್ತೇನೆ. ರಮೇಶ್ ಕಣ್ಣುಗಳು ನೀರು ತುಂಬಿತು. ಅವನು ನಿಧಾನವಾಗಿ ಅವನ ಕೈ ಹಿಡಿದ. ರಾಜೇಶ್, ಏಳು, ಅವನು ಅಳುತ್ತಾ ಹೇಳಿದ. ನಿನ್ನ ಜೊತೆ ಇನ್ನೂ ತುಂಬಾ ಮಾತಾಡ್ಬೇಕಿತ್ತು. ಆದ್ರೆ ರಾಜೇಶ್ ಯಾವುದೇ ಉತ್ತರ ಕೊಡಲಿಲ್ಲ. ಅವನು ಮೌನವಾಗಿಯೇ ಇದ್ದ. ಅಷ್ಟು ಮಾತಾಡಿ ರಮೇಶ್ ಹೊರಗೆ ಹೋದ. ಸ್ವಲ್ಪ ಸಮಯದ ನಂತರ ಡಾಕ್ಟರ್ ರಮೇಶ್ ಬಳಿ ಬಂದು ನಿಧಾನವಾಗಿ ಹೇಳಿದರು. ಸಾರಿ ಮಿಸ್ಟರ್ ರಮೇಶ್, ವಿ ಫಾಟ್ ಟಿಲ್ ದ ಲಾಸ್ಟ್ ಮೊಮೆಂಟ್, ಬಟ್ ರಾಜೇಶ್ ಬಾಡಿ ಕುಡಂಟ್ ಟೇಕ್ ಇಟ್ ಎನಿಮೋರ್. ಐ ಆಮ್ ಸಾರಿ, ಹೀಸ್ ನೋ ಮೋರ್. ಆ ಒಂದು ಕ್ಷಣ ರಮೇಶ್ ಜಗತ್ತು ಕುಸಿದು ಬಿತ್ತು. ಮಳೆ ಇನ್ನೂ ಸುರಿಯುತ್ತಿತ್ತು. ಆಕಾಶವೇ ಅಳುತ್ತಿದ್ದಂತೆ. ಆ ದಿನದಿಂದ ರಮೇಶ್ ಯಾವಾಗ್ಲೂ ಒಂದು ವಿಷಯ ನೆನಪಿಸಿಕೊಳ್ತಾನೆ. ಯಾರಾದರೂ ಬರುತ್ತೀನಿ ಅಂದಾಗ ಅವರಿಗೆ ಜಾಗ್ರತೆ ಎಂದು ಹೇಳಬೇಕು. ಇವತ್ತು ಕೂಡ ಅವನು ಆ ಚಾಟ್ ಓಪನ್ ಮಾಡ್ತಾನೆ. ಕೊನೆಯ ಮೆಸೇಜ್ ನೋಡ್ತಾನೆ. 10 ನಿಮಿಷದಲ್ಲಿ ಬರುತ್ತೇನೆ. ಆದ್ರೆ ಆ 10 ನಿಮಿಷ ಯಾವತ್ತೂ ಮುಗಿಯಲೇ ಇಲ್ಲ. ವೀಕ್ಷಕರೇ, ಒಂದು ಮಾತು ಕೇಳಿ. ಜೀವನ ತುಂಬ ಚಿಕ್ಕದು. ನಾವು ಪ್ರೀತಿಸುವವರ ಜೊತೆ ಮಾತಾಡುವುದನ್ನು ತಡ ಮಾಡಬೇಡಿ. ಒಂದು ಕ್ಷಣವೇ ಎಲ್ಲವನ್ನೂ ಬದಲಾಯಿಸಬಹುದು.